ಓಂ ಶಾಂತಿ. ಇಂದಿನ ದಿನಾಂಕ 27/8/2022. ಮಧುರ ಮಕ್ಕಳೇ, ನೀವು ಈ ಬೇಅದ್ದಿನ ಲೀಲೆ ಎಂಬ ನಾಟಕವನ್ನು ತಿಳಿದುಕೊಂಡಿದ್ದೀರಿ. ನೀವು ಹೀರೋ ಪಾತ್ರಧಾರಿಯಾಗಿದ್ದೀರಿ. ಬೇಅದ್ದಿನ ತಂದೆಯು ಬಂದು ನಿಮಗೀಗ ಜಾಗೃತಗೊಳಿಸಿದ್ದಾರೆ. ಪ್ರಶ್ನೆ: ತಂದೆಯ ಆದೇಶವು ಯಾವುದಾಗಿದೆ? ಯಾವ ಪಾಲನೆಯನ್ನು ಮಾಡುವುದರಿಂದ ವಿಕಾರಗಳ ನೋವಿನಿಂದ ಪಾರಾಗಬಹುದು? ಉತ್ತರ: ತಂದೆಯ ಆದೇಶವಾಗಿದೆ. ಮೊದಲು ದಿನಗಳು ಬಟ್ಟಿಯಲ್ಲಿ ಕುಳಿತುಕೊಳ್ಳಿರಿ. ನೀವು ಮಕ್ಕಳ ಬಳಿ ಯಾವಾಗ ಯಾವುದೇ ಆತ್ಮನು 5 ವಿಕಾರಗಳಿಂದ ಪೀಡಿತರಾಗುತ್ತಾರೆ, ಅವರಿಗೆ ಹೇಳಿರಿ, 7 ದಿನಗಳ ಸಮಯ ಬೇಕು. ಕೊನೆ ಪಕ್ಷ 7 ದಿನಗಳನ್ನು ಕೊಡುತ್ತೀರೆಂದರೆ ಈ 5 ವಿಕಾರಗಳಿಂದ ಹೇಗೆ ದೂರವಾಗಬಹುದು ಎಂದು ನಾವು ತಿಳಿಸುತ್ತೇವೆ. ಬಹಳ ಪ್ರಶ್ನೋತ್ತರವನ್ನು ಮಾಡುವವರಿಗೆ ನೀವು ಹೇಳಬಹುದು, ಮೊದಲು 7 ದಿನಗಳ ಕೋರ್ಸ್ ಮಾಡಿರಿ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಮಕ್ಕಳು, ತಂದೆಯ ಮಹಿಮೆಯನ್ನು ಕೇಳಿದ್ದೀರಿ. ಬೇಅದ್ದಿನ ಲೀಲೆ ಎಂಬ ನಾಟಕವೇನಿದೆ, ಆ ಲೀಲೆಯ ಆದಿ ಮಧ್ಯ ಅಂತ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ. ಅವರುಗಳು ತಿಳಿಯುತ್ತಾರೆ, ಈಶ್ವರನ ಮಾಯೆ ಅಪರಂಪಾರವಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜಾಗೃತಿ ಬಂದಿದೆ ಮತ್ತು ನೀವು ಇಡೀ ಬೇಅದ್ದಿನ ಲೀಲೆಯನ್ನು ತಿಳಿದುಕೊಂಡಿದ್ದೀರಿ. ಆದರೆ ಬಾಬಾರವರು ಯಥಾರ್ಥ ರೀತಿಯಿಂದ ಹೇಗೆ ತಿಳಿಸುತ್ತಿದ್ದಾರೆ, ಅದೇ ರೀತಿ ಮಕ್ಕಳು ನಂಬರ್ವಾರ್ ಪುರುಷಾರ್ಥದನುಸಾರವಾಗಿ ತಿಳಿದುಕೊಳ್ಳಬಹುದು. ಮನುಷ್ಯರು ಆ ಪಾತ್ರಧಾರಿಗಳನ್ನು ನೋಡುವುದಕ್ಕಾಗಿ ಅವರ ಹಿಂದೆ ಓಡುತ್ತಾರೆ. ನೀವು ತಿಳಿಯುತ್ತೀರಿ, ಇದು ಬೇಅದ್ದಿನ ಡ್ರಾಮಾ ಆಗಿದೆ. ಅದನ್ನು ಪ್ರಪಂಚದಲ್ಲಿರುವ ಮನುಷ್ಯರು ತಿಳಿದಿಲ್ಲ. ಗಾಯನವಿದೆ. ಮನುಷ್ಯರು ಕುಂಭಕರ್ಣನ ಆಸುರಿ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಈಗ ಪ್ರಕಾಶತೆಯು ಸಿಕ್ಕಿದೆ. ಆದ್ದರಿಂದಲೇ ನೀವು ಜಾಗೃತರಾಗಿದ್ದೀರಿ. ಇದನ್ನು ಹೇಳುತ್ತೀರಿ, ನೀವು ಎಲ್ಲರೂ ಮಲಗಿಬಿಟ್ಟಿದ್ದೆವು. ಈಗ ನೀವು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಅವರಂತೂ ಈಶ್ವರ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಅವರು ತಮ್ಮೊಂದಿಗೆ ಇಂತಿಂತಹ ಮಾತುಗಳನ್ನು ಮಾತನಾಡಲು ಸಾಧ್ಯವಿಲ್ಲ. ತಮ್ಮೊಂದಿಗೆ ನೀವು ಮಾತನಾಡಬೇಕು. ನಾವು ಆತ್ಮರು ತಂದೆಯೊಂದಿಗೆ ಭೇಟಿಯಾಗಿದ್ದೇವೆ. ತಂದೆಯು ಎಷ್ಟೊಂದು ಜಾಗೃತಿ ಮೂಡಿಸಿದರೂ ಇದು ಬೇಅದ್ದಿನ ಲೀಲೆಯಾಗಿದೆ. ಅದರಲ್ಲಿ ಮುಖ್ಯ ಪಾತ್ರಧಾರಿ, ನಿರ್ದೇಶಕ, ರಚಯಿತನು ಯಾರಾಗಿದ್ದಾರೆ ಅದನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನೀವು ಕೇಳುತ್ತೀರಿ, ಈ ನಾಟಕದಲ್ಲಿ ಯಾರು ಮುಖ್ಯ ಪಾತ್ರಧಾರಿ ಆಗಿದ್ದಾರೆ? ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ಕೌರವರ ಸೇನೆಯಲ್ಲಿ ಯಾರು ಹಿರಿಯರು, ಪಾಂಡವರ ಸೇನೆಯಲ್ಲಿ ಯಾರು ಹಿರಿಯರಿದ್ದಾರೆ. ಇಲ್ಲಿ ಮತ್ತೆ ಬೇಅದ್ದಿನ ಮಾತಾಗಿದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವು ಇಲ್ಲಿಯೇ ನಡೆಯುತ್ತದೆ. ವಿಷ್ಣುವಿನ ರೂಪವು ಗುರಿ ಉದ್ದೇಶವಾಗಿದೆ. ಈ ಪದವಿಯನ್ನು ಪಡೆಯಬೇಕಾಗಿದೆ. ಗಾಯನವಿದೆ. ಬ್ರಹ್ಮ ದೇವತಾಯ ನಮಃ. ಮತ್ತೆ ಹೇಳುತ್ತಾರೆ, ಶಿವ ಪರಮಾತ್ಮಯ ನಮಃ. ಅವರನ್ನು ನಿರಾಕಾರನೆಂದೇ ಹೇಳುವರು. ಪರಂಪಿತ ಪರಮಾತ್ಮ ಎಂದು ಹೇಳುತ್ತಾರೆಂದರೆ ತಂದೆಯಾದರಲ್ಲವೇ? ಕೇವಲ ಪರಮಾತ್ಮನೆಂದು ಹೇಳಿಬಿಡುವುದರಿಂದ ಪಿತನ ಅಕ್ಷರವು ಬರುವುದಿಲ್ಲ. ಆದ್ದರಿಂದ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಇದರಿಂದಲೇ ಮನುಷ್ಯರಿಗೆ ಏನು ತಿಳಿದು ಬರುವುದಿಲ್ಲ. ಹೇಗೆ ಮುಂಚೆ ನೀವು ಸಹ ತಿಳಿಯುತ್ತಿರಲಿಲ್ಲ. ತಂದೆಯು ಬಂದು ಪತಿತರನ್ನು
ಪಾವನಗೊಳಿಸುತ್ತಾರೆ. ಇದು ಸಹ ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳೀಗ ಎಷ್ಟೊಂದು ಬುದ್ಧಿವಂತರಾಗಿ ಬಿಟ್ಟಿದ್ದೀರಿ. ನೀವು ಆದಿಯಿಂದ ಅಂತ್ಯದವರೆಗೂ ಎಲ್ಲವನ್ನು ತಿಳಿದು ಬಿಟ್ಟಿದ್ದೀರಿ. ಯಾರು ಡ್ರಾಮಾವನ್ನು ನೋಡುವುದಕ್ಕೆ ಮೊದಲನೇ ಬಾರಿ ಹೋಗುತ್ತಾರೆ, ಅವಶ್ಯವಾಗಿ ಆದಿ ಮಧ್ಯ ಅಂತ್ಯವೆಲ್ಲವನ್ನು ನೋಡುತ್ತಾರೆ ಮತ್ತು ಬುದ್ಧಿಯಲ್ಲಿರುತ್ತದೆ, ನಾವು ಇದನ್ನು ನೋಡಿದೆವು, ಆನಂತರವೂ ನೋಡಬೇಕೆನ್ನುವ ಬಯಕೆ ಇದ್ದರೆ ನೋಡಬಹುದು. ಅದಂತೂ ಅಲ್ಪಕಾಲದ ನಾಟಕವಾಯಿತು. ನೀವಂತೂ ಬೇಅದ್ದಿನ ನಾಟಕವನ್ನು ತಿಳಿದು ಬಿಟ್ಟಿದ್ದೀರಿ. ಸತ್ಯಯುಗದಲ್ಲಿ ಹೋಗಿ ಪ್ರಾರಬ್ಧವನ್ನು ಪಡೆಯುತ್ತೀರಿ. ನಂತರ ಈ ನಾಟಕವು ಮರೆತು ಹೋಗುತ್ತದೆ. ಅನಂತರ ಸಮಯದಲ್ಲಿ ಈ ಜ್ಞಾನವು ಸಿಗುತ್ತದೆ. ಹಾಗಾದರೆ ಇದು ಸಹ ತಿಳಿದುಕೊಳ್ಳುವ ಮಾತಾಯಿತು. ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉತ್ತರ ಮಾಡುವ ಅವಶ್ಯಕತೆ ಇರುವುದಿಲ್ಲ. 7 ದಿನಗಳ ಬಟ್ಟಿಗಾಗಿ ಹೇಳಲಾಗುತ್ತದೆ. ಆದರೆ 7 ದಿನಗಳು ಕುಳಿತುಕೊಳ್ಳುವುದು ಸಹ ಬಹಳ ಕಷ್ಟವಿದೆ. ಕೇಳುವುದರಿಂದಲೇ ಗಾಬರಿಯಾಗಿ ಬಿಡುತ್ತಾರೆ. ಇದೇಕೆ ಆಗುತ್ತದೆ ಎಂದು ತಿಳಿಸಲಾಗುತ್ತದೆ. ಏಕೆಂದರೆ ಅರ್ಧಕಲ್ಪದಿಂದ ನೀವು ರೋಗಿಯಾಗಿದ್ದೀರಿ. 5 ವಿಕಾರಗಳೆಂಬ ಭೂತಗಳು ಹಿಡಿದುಕೊಂಡು ಬಿಟ್ಟಿದೆ. ಈಗ ಅದರಿಂದ ನೀವು ಪೀಡಿತರಾಗಿದ್ದೀರಿ. ನಿಮಗೆ ಯುಕ್ತಿಯನ್ನು ತಿಳಿಸಲಾಗುತ್ತದೆ. ಹೇಗೆ ಈ ನೋವಿನಿಂದ ಮುಕ್ತರಾಗಬಹುದು. ಅದಕ್ಕಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅದರಿಂದ ಸದಾ ಕಾಲಕ್ಕಾಗಿ ನೋವು ಸಮಾಪ್ತಿಯಾಗಿ ಬಿಡುತ್ತದೆ. ತಂದೆಯ ಆದೇಶವಿದೆ. 7 ದಿನಗಳ ಬಟ್ಟಿಯಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ಗೀತಾ ಭಾಗವತದ ಪಾಠವನ್ನಿಡುತ್ತಾರೆ. ಆಗಲೂ 7 ದಿನಗಳು ಕೂರಿಸಲಾಗುತ್ತದೆ. ಇದು ಬಟ್ಟಿ ಆಗಿದೆ. ಎಲ್ಲರೂ ಕುಳಿತುಕೊಳ್ಳುವುದಕ್ಕಂತೂ ಸಾಧ್ಯವಿಲ್ಲ. ಕೆಲವರು ಎಲ್ಲಿಯೋ, ಕೆಲವರು ಎಲ್ಲಿಯೋ ಇದ್ದಾರೆ. ಮುಂದೆ ನಡೆದಂತೆ ಬಹಳ ವೃದ್ಧಿ ಹೊಂದುತ್ತದೆ. ಇದೆಲ್ಲವೂ ರುದ್ರಜ್ಞಾನ ಯಜ್ಞದ ಶಾಖೆಗಳಾಗಿವೆ. ಹೇಗೆ ತಂದೆ ಹೆಸರನ್ನು ಬಹಳಷ್ಟು ಇಟ್ಟಿದ್ದಾರೆ, ಹಾಗೆಯೇ ಈ ರುದ್ರಜ್ಞಾನ ಯಜ್ಞಕ್ಕೂ ಬಹಳ ಹೆಸರುಗಳನ್ನಿಟ್ಟಿದ್ದಾರೆ. ರುದ್ರನೆಂದು ಪರಂಪಿತ ಪರಮಾತ್ಮನಿಗೆ ಹೇಳಲಾಗುತ್ತದೆ. ಅದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ರಾಜಸ್ವ ಅಶ್ವಮೇಧ ಅರ್ಥಾತ್ ಈ ರಥವನ್ನು ಈ ಯಜ್ಞದಲ್ಲಿ ಸ್ವಾಹ ಮಾಡಬೇಕಾಗಿದೆ. ಬಾಕಿ ಆತ್ಮಗಳು ಅಲ್ಲಿಗೆ ಹೋಗಿ ಇರುತ್ತಾರೆ. ಎಲ್ಲರ ಶರೀರಗಳು ಸ್ವಾಹ ಆಗುವುದಿದೆ. ಹೋಲಿಕಾ ಆಗುತ್ತದೆ ಎಲ್ಲವೇ. ವಿನಾಶದ ಸಮಯದಲ್ಲಿ ಎಲ್ಲರ ಶರೀರಗಳು ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. ಎಲ್ಲರ ಶರೀರಗಳು ಆಹುತಿಯಲ್ಲಿ ಬೀಳುವುದಿದೆ. ಆದರೆ ನೀವು ತಂದೆಯಿಂದ ಮುಂಚೆಯೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಹೋಗುವುದಂತೂ ಎಲ್ಲರೂ ಹೋಗಬೇಕು. ರಾವಣನದ್ದು ಬಹಳ ದೊಡ್ಡ ಪರಿವಾರವಿದೆ. ನಿಮ್ಮದಿದೆ ಕೇವಲ ದೈವಿ ಪರಿವಾರದ ಚಿಕ್ಕದಿದೆ. ಆಸುರಿ ಪರಿವಾರವಂತೂ ಎಷ್ಟೊಂದು ದೊಡ್ಡದಿದೆ. ಅವರ ಯಾರು ದೇವತೆಗಳಾಗುವಂಥವರಲ್ಲ. ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರವಾಗಿ ಬಿಟ್ಟಿದ್ದಾರೆಯೋ ಅವರು ಮತ್ತೆ ಬರುತ್ತಾರೆ. ಪರಂಪಿತ ಪರಮಾತ್ಮನು ಬ್ರಹ್ಮಮುಖದ ಮೂಲಕ ವಂಶಾವಳಿಯನ್ನು ರಚಿಸುತ್ತಾರೆ. ಬಾಬಾರವರು ತಿಳಿಸಿದ್ದಾರೆ, ಯಾವಾಗಲೂ ಮೊದಲು ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ, ನಂತರ ರಚನೆಯನ್ನು ರಚಿಸುತ್ತಾರೆ. ಅದಂತೂ ಕುಖ ವಂಶಾವಳಿ ಆಗಿದೆ. ಇದೆಲ್ಲ ರಚನೆಯು ಮುಖ ವಂಶಾವಳಿ ಆಗಿದೆ. ನೀವು ಉತ್ತಮರಾದಿರಿ, ಏಕೆಂದರೆ ನೀವು ಶ್ರೇಷ್ಠಾಚಾರಿಯಾಗುತ್ತೀರಿ. ನೀವು ಕೇವಲ ತಂದೆಯನ್ನಷ್ಟೇ ನೆನಪು ಮಾಡಬೇಕು. ಏಕೆಂದರೆ ಬ್ರಾಹ್ಮಣರು ತಂದೆಯ ಬಳಿಯೇ
ಹೋಗಬೇಕಾಗಿದೆ. ನೀವು ತಿಳಿದಿದ್ದೀರಿ, ಮನೆಗೆ ಹಿಂತಿರುಗಿ ಹೋಗಿ ನಂತರ ಸತ್ಯಯುಗದಲ್ಲಿ ಬಂದು ಸುಖದ ಪಾತ್ರವನ್ನಭಿನಯಿಸಬೇಕಾಗಿದೆ. ಬಹಳ ಮಂದಿ ತಿಳಿಯುತ್ತಾರೆ, ಆದರೂ 7 ದಿನಗಳನ್ನು ಕೊಡುವುದೇ ಇಲ್ಲ. ಅಂದ ಮೇಲೆ ತಿಳಿದುಕೊಳ್ಳಲಾಗುತ್ತದೆ, ಇವರು ನನ್ನ ಮನೆತನದ ಅನನ್ಯರಲ್ಲ. ಅನನ್ಯರಾಗುತ್ತಾರೆಂದರೆ ಅವರಿಗೆ ಬಹಳ ಇಷ್ಟವಾಗುತ್ತಾರೆ. ಕೆಲವರು 5, 8, 15 ದಿನಗಳು ಇದ್ದು ಬಿಡುತ್ತಾರೆ. ನಂತರ ಸಂಘ ಸಿಗದಿರುವ ಕಾರಣದಿಂದ ಮಾಯವಾಗಿ ಬಿಡುತ್ತಾರೆ. ವಿನಾಶವು ಸಮೀಪಕ್ಕೆ ಬರುತ್ತಿದೆ ಎಂದಾಗ ಎಲ್ಲರೂ ಇಲ್ಲಿ ಬರಲೇಬೇಕಾಗಿದೆ. ರಾಜಧಾನಿಯು ಸ್ಥಾಪನೆಯಾಗಲೇಬೇಕು. ನಂಬರ್ವಾರಾಗಿ ಹೇಗೆ ಕಲ್ಪದ ಮೊದಲಿನಂತೆ ಪುರುಷಾರ್ಥವನ್ನು ಮಾಡಲಾಯಿತು, ಅದನ್ನು ಈಗಲೂ ಮಾಡುತ್ತೀರಿ. ನಿಮ್ಮ ಬುದ್ಧಿಯಲ್ಲಿದೆ, ನಾವು ಪುರುಷಾರ್ಥದನುಸಾರವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನಾವು ಎಷ್ಟು ನೆನಪು ಮಾಡುತ್ತೇವೆ, ಕರ್ಮಾತೀತರಾಗುತ್ತೇವೆ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಮೊಟ್ಟಮೊದಲು ಸೃಷ್ಟಿಯು ಸತೋಪ್ರಧಾನವಾಗಿತ್ತು, ಈಗಂತೂ ತಮೋಪ್ರಧಾನವಾಗಿದೆ. ಭಾರತವನ್ನೇ ಪ್ರಾಚೀನ ಎಂದು ಹೇಳುತ್ತಾರೆ. ನೀವು ತಿಳಿದಿದ್ದೀರಿ, ನಾವೇ ದೇವತೆಗಳಾಗಿದ್ದೆವು. ನಂತರ 84 ಜನ್ಮಗಳನ್ನು ಪಾಸ್ ಮಾಡಿದೆವು. ಈಗ ಮತ್ತೆ ತಂದೆಯು ಬಂದಿದ್ದಾರೆ, ಆಸ್ತಿಯನ್ನು ಕೊಡುವುದಕ್ಕಾಗಿದೆ. ತಂದೆಯು ಪಾವನರನ್ನಾಗಿ ಮಾಡುವುದಕ್ಕಾಗಿ ಬಂದಿದ್ದಾರೆ. ಪತಿತರನ್ನಾಗಿ ರಾವಣನು ಮಾಡುತ್ತಾನೆ. ನಾವು ಬೇಅದ್ದಿನ ಮುಖ್ಯ ಆಲ್ರೌಂಡರ್ ಪಾತ್ರಧಾರಿ ಆಗಿದ್ದೇವೆ. ಸೂರ್ಯವಂಶಿ ಚಂದ್ರವಂಶಿ ಚಕ್ರವನ್ನು ಸುತ್ತಿಕೊಂಡು ಈಗ ಸೂರ್ಯವಂಶಿಯಿಂದ ಮತ್ತೆ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೇವೆ. ಬ್ರಾಹ್ಮಣರಂತೂ ಅವಶ್ಯವಾಗಿ ಇರಬೇಕಲ್ಲವೇ? ಬ್ರಾಹ್ಮಣರು ಶಿಕೆಯಾಗಿದ್ದಾರೆ. ಬ್ರಾಹ್ಮಣರು ಜುಟ್ಟನ್ನು ಇಟ್ಟುಕೊಳ್ಳುತ್ತಾರೆ. ದೇವತಾ ಧರ್ಮವು ಶ್ರೇಷ್ಠವಾಗಿದೆ. ಇದಂತೂ ಬುದ್ಧಿಯಲ್ಲಿದೆ ಎಲ್ಲವೇ? ನಾವು ಬೇಅದ್ದಿನ ಡ್ರಾಮಾದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುವವರಾಗಿದ್ದೇವೆ. ಈ ವರ್ಣವು ಭಾರತಕ್ಕಾಗಿಯೇ ಗಾಯನವಾಗಿದೆ. ಅದನ್ನು ವಿಷ್ಣುವಿಗೆ ತೋರಿಸಿದ್ದಾರೆ. ಅದರಲ್ಲಿ ಶಿವತಂದೆ ಮತ್ತು ಬ್ರಾಹ್ಮಣ ಶಿಕೆಯನ್ನು ಆರಿಸಿ ಬಿಟ್ಟಿದ್ದಾರೆ. ಅವರನ್ನು ತೋರಿಸುವುದೇ ಇಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ರಹಸ್ಯವು ಕುಳಿತುಕೊಂಡಿದೆ. ನೀವು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ? ಅನ್ಯ ಧರ್ಮದವರು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ? ಒಂದೇ ರೀತಿ ಜನ್ಮವಂತೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹಿಂದೆ ಬರುವವರ ಜನ್ಮಗಳು ಕಡಿಮೆಯಾಗಿ ಬಿಡುತ್ತದೆ. ಮೊಟ್ಟಮೊದಲು ಬರುವವರದ್ದೇ 84 ಜನ್ಮಗಳೆಂದು ಹೇಳಲಾಗುತ್ತದೆ. ಎಲ್ಲರೂ ಸೂರ್ಯವಂಶಿಯಲ್ಲಿ ಬರುತ್ತಾರೆಯೇ? ಇದರದ್ದು ಲೆಕ್ಕವಿದೆ. ಇದನ್ನು ವಿಸ್ತಾರವೆಂದು ಹೇಳಲಾಗುತ್ತದೆ. ಬಹಳ ಮಕ್ಕಳು ಮರೆತು ಬಿಡುತ್ತಾರೆ. ಶಾಲೆಯಲ್ಲಿಯೂ ಫಸ್ಟ್, ಸೆಕೆಂಡ್ ಗ್ರೇಡ್ ಇರುತ್ತದೆ ಎಲ್ಲವೇ? ಟೀಚರ್ನ ದೃಷ್ಟಿಯು ಮೊಟ್ಟಮೊದಲು ಫಸ್ಟ್ ಗ್ರೇಡ್ನವರ ಕಡೆಯೇ ಹೋಗುತ್ತದೆ. ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣವಾದ ಪ್ರಕಾಶತೆ ಇದೆ. ಬಾಕಿ ಒಂದೊಂದರ ವಿಸ್ತಾರದಲ್ಲಂತೂ ಹೋಗಲು ಸಾಧ್ಯವಿಲ್ಲ. ಮುಖ್ಯ ಧರ್ಮಗಳನ್ನು ತಿಳಿಸಲಾಗುತ್ತದೆ. ಇಡೀ ಡ್ರಾಮಾದ ಲೀಲೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಮತ್ತೆ ನೀವು ತಿಳಿಯುತ್ತೀರಿ, ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೇವೆ, ಆಗಲೇ ಗೋಲ್ಡನ್ ಏಜ್ಗೆ ಯೋಗ್ಯರಾಗುತ್ತೇವೆ. ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ನಂತರ ವಸ್ತುವು ಪವಿತ್ರವಾಗಿ ಬಿಡುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಗೋಲ್ಡನ್ ಏಜ್ನಲ್ಲಿ
ಹೊರಟು ಹೋಗುತ್ತೇವೆ. ಎಷ್ಟು ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೇವೆ ಅಷ್ಟು ಖುಷಿಯ ನಶೆ ಏರುತ್ತದೆ. ಕೆಳಗಿಳಿಯುವುದರಿಂದ ಖುಷಿಯ ನಶೆಯು ಕೆಳಗಿಳಿದು ಬಿಡುತ್ತದೆ. ಸತೋಪ್ರಧಾನತೆಯಿಂದ ಕೆಳಗಿಳಿಯುತ್ತಾ ಇಳಿಯುತ್ತಾ ಈಗ ಸಂಪೂರ್ಣವಾಗಿ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ಈಗ ತಂದೆಯು ತಿಳಿಸುತ್ತಿದ್ದಾರೆ. ಆದರೂ ಸಹ ಮಾಯೆಯು ಗಳಿಗೆ ಗಳಿಗೆಗೂ ಮರೆಸಿಬಿಡುತ್ತದೆ. ಇದು ಮಾಯೆಯೊಂದಿಗಿನ ಯುದ್ಧವಾಗಿದೆ. ಮಾಯೆಗೆ ಬಹಳ ಮಂದಿ ವಶರಾಗಿ ಬಿಡುತ್ತಾರೆ. ತಂದೆಯು ಹೇಳುತ್ತಾರೆ, ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನರಾಗಿ ಬಿಡುತ್ತಾರೆ. ಎಷ್ಟೊಂದು ಅಬಲೆಯರು ಸತ್ಯ ಹೃದಯದಿಂದ ತಂದೆಯ ನೆನಪಿನಲ್ಲಿರುತ್ತಾರೆ. ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಾವು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ. ವಿಘ್ನಗಳಂತೂ ಬಹಳ ಬೀಳುತ್ತದೆ. ಪ್ರದರ್ಶನಿ ಮುಂತಾದವುಗಳಲ್ಲಿ ಎಷ್ಟೊಂದು ವಿಘ್ನಗಳು ಬೀಳುತ್ತವೆ. ಬಹಳ ನಶೆಯಿಂದ ಬರುತ್ತಾರೆ. ಆದ್ದರಿಂದ ಸಂಭಾಲನೆಯನ್ನು ಬಹಳ ಮಾಡಬೇಕಾಗಿದೆ. ಮನುಷ್ಯರ ವೃತ್ತಿಯು ಬಹಳ ಹಾಳಾಗಿರುತ್ತದೆ. ಪಂಚಾಯಿತಿ ರಾಜ್ಯವಾಗಿದೆ ಎಲ್ಲವೇ. ನಂತರ ಸತ್ಯಯುಗದಲ್ಲಾಗುತ್ತದೆ 100% ರಿಲಿಜಿಯಸ್, ರೈಟಿಯಸ್, ಲಾಫುಲ್, ಸಂಪದ್ಭರಿತ ದೈವಿ ಸರ್ಕಾರವಿರುತ್ತದೆ. ಅಂದ ಮೇಲೆ ನೀವು ಮಕ್ಕಳು ಬಹಳ ಪರಿಶ್ರಮ ಪಡಬೇಕಾಗಿದೆ. ಚಿತ್ರಗಳನ್ನು ಬಹಳ ಮಾಡುತ್ತಿರುತ್ತಾರೆ. ಇಷ್ಟು ದೊಡ್ಡ ಚಿತ್ರಗಳಿರಲಿ, ಅದನ್ನು ಮನುಷ್ಯರು ಬಹಳ ದೂರದಿಂದಲೇ ಓದಲು ಸಾಧ್ಯವಾಗಬೇಕು. ಇದನ್ನು ಬಹಳ ತಿಳಿದುಕೊಳ್ಳುವ ಹಾಗೂ ತಿಳಿಸುವ ಮಾತಾಗಿದೆ. ಇದರಿಂದ ಮನುಷ್ಯರು ತಿಳಿಯಲಿ, ಖಂಡಿತವಾಗಿಯೂ ನಾವು ಸ್ವರ್ಗವಾಸಿಗಳಾಗಿದ್ದೆವು, ಈಗ ನರಕವಾಸಿಯಾಗಿದ್ದೇವೆ, ಮತ್ತೆ ಪಾವನರಾಗಬೇಕಾಗಿದೆ. ಡ್ರಾಮಾದ ರಹಸ್ಯವನ್ನು ತಿಳಿಸಬೇಕಾಗಿದೆ. ಈ ಚಕ್ರವು ಹೇಗೆ ಸುತ್ತುತ್ತದೆ, ಎಷ್ಟು ಸಮಯ ಹಿಡಿಸುತ್ತದೆ. ನಾವೇ ವಿಶ್ವದ ಮಾಲೀಕರಿದ್ದೆವು, ಇವತ್ತು ಸಂಪೂರ್ಣ ಕಂಗಾಲರಾಗಿ ಬಿಟ್ಟಿದ್ದೇವೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಇದು ಸಹ ತಮ್ಮ ವಿಕರ್ಮದ ಫಲವಾಗಿದೆ. ಅದನ್ನು ಭೋಗಿಸಬೇಕಾಗುತ್ತದೆ. ಈಗ ತಂದೆಯು ಕರ್ಮಾತೀತ ಸ್ಥಿತಿಯನ್ನಾಗಿ ಮಾಡುವುದಕ್ಕಾಗಿ ಬಂದಿದ್ದಾರೆ. ಭಾರತವೇನಿತ್ತು, ಈಗ ಏನಾಗಿದೆ? ಈಗ ಈ ಯುದ್ಧದಲ್ಲಿ ಇಡೀ ಪ್ರಪಂಚವು ಸ್ವಾಹ ಆಗುವುದಿದೆ. ಇದನ್ನು ನೀವು ಮಕ್ಕಳು ತಿಳಿದಿದ್ದೀರಿ. ತಂದೆಯು ಹೇಳುತ್ತಾರೆ, ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾ ಮಹಾರಾಜ ಮಹಾರಾಣಿಯಾಗಿ ತೋರಿಸಿರಿ. ಚಿತ್ರಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬೇಕಾಗಿದೆ. ಬುದ್ಧಿಯಲ್ಲಿ ಇದೇ ನೆನಪಿರಲಿ, ನಾವು ಎಷ್ಟು ಶ್ರೇಷ್ಠರಿದ್ದೆವು, ನಂತರ ಎಷ್ಟು ಕೆಳಗಿಳಿದಿದ್ದೇವೆ. ಬಿದ್ದು ಹೋಗಿರುವವರಂತೂ ನಿಮ್ಮ ಬಳಿ ಬಹಳಷ್ಟು ಬರುತ್ತಾರೆ. ಗಣಿಕೆಯರು ಅಹಿಲ್ಯೆಯರನ್ನು ಮೇಲೆತ್ತಬೇಕು. ನೀವು ಅವರಿಗೆ ಯಾವಾಗ ಮೇಲೆತ್ತುತ್ತೀರಿ, ಆಗಲೇ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ. ಈಗಿನವರೆಗೂ ಯಾರ ಬುದ್ಧಿಯಲ್ಲಿಯೂ ಕುಳಿತಿಲ್ಲ. ದೆಹಲಿಯಿಂದ ಧ್ವನಿ ಮೊಳಗಬೇಕು, ಅಲ್ಲಿ ತಕ್ಷಣವೇ ಹೆಸರಾಗುತ್ತದೆ. ಆದರೆ ಬಹಳ ನಿಧಾನವೆಂದು ಕಾಣಿಸುತ್ತದೆ. ಅಬಲೆಯರು ಗಣಿಕೆಯರನ್ನು ತಂದೆಯು ಎಷ್ಟೊಂದು ಶ್ರೇಷ್ಠಕ್ಕೆ ಎತ್ತುತ್ತಿದ್ದಾರೆ. ನೀವು ಯಾವಾಗ ಇಂತಿಂಥವರ ಉದ್ಧಾರವನ್ನು ಮಾಡುತ್ತೀರಿ, ಆಗ ಹೆಸರು ಪ್ರಸಿದ್ಧವಾಗುತ್ತದೆ. ಬಾಬಾರವರು ಹೇಳುತ್ತಾರಲ್ಲವೇ, ಈಗಿನವರೆಗೂ ಆತ್ಮವು ಬಹುಶಃ ರಜೋದವರೆಗೆ ಬಂದಿದೆ, ಈಗ ಸತೋದವರೆಗೆ ಬರಬೇಕು. ಬಾಬಾರವರಂತೂ ಹೇಳುತ್ತಾರೆ, ಏನಾದರೂ ಮಾಡಿ ತೋರಿಸಿರಿ. ನೀವು ಮಕ್ಕಳಂತೂ ಸರ್ವಿಸ್ ಮಾಡಬೇಕಾಗಿದೆ. ಆದರೆ ನಡೆಯುತ್ತಾ ನಡೆಯುತ್ತಾ ಒಂದಲ್ಲ ಒಂದು ಗ್ರಹಚಾರವು ಕುಳಿತು ಬಿಡುತ್ತದೆ. ಸಂಪಾದನೆಯಲ್ಲಿ ಗ್ರಹಚಾರಿ ಉಂಟಾಗುತ್ತದೆ. ಎಲ್ಲವೇ ಮಾಯಾ ಬೆಕ್ಕು ಮೂರ್ಛಿತ ಮಾಡಿ
ಬಿಡುತ್ತದೆ. ಮಕ್ಕಳಂತೂ ಸ್ವಯಂ ತಾವೇ ತಿಳಿದುಕೊಳ್ಳಬಹುದು ಯಾರು ಬಾಪ್ತಾದರವರ ಹೃದಯದಲ್ಲಿ ಇರುತ್ತಾರೆ. ಸಂಶಯ ಪಡುವ ಯಾವುದೇ ಮಾತಿಲ್ಲ. ಕೆಲವರು ಪ್ರಶ್ನೆಯನ್ನು ಕೇಳುತ್ತಾರೆ, ಇದಾಗಲು ಹೇಗೆ ಸಾಧ್ಯ? ಅರೆ, ಸಾಕ್ಷಿಯಾಗಿದ್ದು ನೋಡಿರಿ. ಡ್ರಾಮಾದಲ್ಲಿ ಏನು ನೋಂದಣಿಯಾಗಿದೆ ಆ ಪಾತ್ರವು ನಡೆಯುತ್ತದೆ. ಡ್ರಾಮಾದ ಪಟ್ಟಿಯಿಂದ ಬಿದ್ದು ಹೋಗುತ್ತಾರೆ. ಯಾರಿಗೆ ತಿಳುವಳಿಕೆಯಲ್ಲಿ ಬರುತ್ತದೆ ಅವರು ಬೀಳುವುದಿಲ್ಲ. ನೀವೇಕೆ ಬೀಳುತ್ತೀರಿ? ಡ್ರಾಮಾದಲ್ಲಿ ಏನು ನೋಂದಣಿಯಾಗಿದೆಯೋ ಅದೇ ಆಗುತ್ತದೆ ಎಲ್ಲವೇ. ಭಾರತದಲ್ಲಿ ಸಾವಿರಾರು ಮಂದಿಗೆ ಸಾಕ್ಷಾತ್ಕಾರವಾಗುತ್ತದೆ. ಇದೇನು, ಇಷ್ಟೆಲ್ಲ ಆತ್ಮರು ಹೊರಬರುತ್ತಾರೆಯೇ? ಇದೆಲ್ಲ ಡ್ರಾಮಾದ ಆಟವನ್ನು ತಿಳಿದುಕೊಳ್ಳುವಂತಹದ್ದಾಗಿದೆ. ಇದರಲ್ಲಿ ಸಂಶಯ ಪಡುವ ಮಾತಾಗಲು ಸಾಧ್ಯವಿಲ್ಲ. ಎಷ್ಟೊಂದು ಮಂದಿ ಸಂಶಯದಲ್ಲಿ ಬಂದು ವಿದ್ಯೆಯನ್ನು ಓದುವುದೇ ಬಿಟ್ಟು ಬಿಡುತ್ತಾರೆ. ತನ್ನ ಊಟವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಸಂಶಯ ಬುದ್ಧಿಯವರಾಗಬಾರದು. ತಂದೆಯನ್ನು ಗುರುತಿಸಿದ್ದೀರಿ, ನಂತರ ತಂದೆಯಲ್ಲಿ ಸಂಶಯ ಬರಲು ಸಾಧ್ಯವೇ? ಮಕ್ಕಳು ತಿಳಿದಿದ್ದೀರಿ, ನಾವು ಪಾವನರಾಗಿ ಪತಿತ ಪಾವನ ತಂದೆಯ ಬಳಿಗೆ ಹೋಗುತ್ತೇವೆ. ಆದ್ದರಿಂದ ಗಾಯನವಾಗುತ್ತದೆ, ಪತಿತ ಪಾವನ ಬರಬೇಕು ಮತ್ತು ಪತಿತರನ್ನು ಪಾವನ ಮಾಡಬೇಕಾಗಿದೆ. ಯಾರು ಆಗುವರೋ ಅವರೇ ಪವಿತ್ರ ಪ್ರಪಂಚದಲ್ಲಿ ನಡೆಯುತ್ತಾರೆ ಮತ್ತು ಅಮರರಾಗುತ್ತಾರೆ. ಬಾಕಿ ಯಾರು ಪವಿತ್ರರಾಗುವುದಿಲ್ಲ ಅವರು ಅಮರರಾಗುವುದಿಲ್ಲ. ನೀವು ಅಮರಲೋಕದ ಮಾಲೀಕರಾಗುತ್ತೀರಿ. ತಂದೆಯು ಎಷ್ಟೊಂದು ಶ್ರೇಷ್ಠವಾದ ಆಸ್ತಿಯನ್ನು ಕೊಡುತ್ತಾರೆ. ಅಂಥವರು ಪವಿತ್ರರಾಗುತ್ತಾರೆ. ಯಾರು ಮತ್ತೆ 21 ಜನ್ಮಗಳು ಪವಿತ್ರರಾಗಿರುತ್ತಾರೆ. ಸನ್ಯಾಸಿಗಳಂತೂ ನಂತರ ವಿಕಾರದಿಂದ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಅಮರಪುರಿಯ ಯೋಗ್ಯರಾಗುವುದಿಲ್ಲ. ಅಮರಪುರಿಗೆ ಯೋಗ್ಯರನ್ನಾಗಿ ತಂದೆಯು ಮಾಡುತ್ತಾರೆ. ಈ ಅಮರ ಕಥೆಯನ್ನು ಅಮರನಾಥ ತಂದೆಯಾದ ಶಿವನೇ ಪಾರ್ವತಿಯರಿಗೆ ತಿಳಿಸುತ್ತಿದ್ದಾರೆ. ಮಕ್ಕಳು ಬೇಅದ್ದಿನ ತಂದೆಯ ಬಳಿ ಬಂದಿದ್ದೀರಿ. ಆಸ್ತಿಯನ್ನಂತೂ ತೆಗೆದುಕೊಳ್ಳಲೇ ಬೇಕಲ್ಲವೇ? ಇಲ್ಲಿ ಸಾಗರನ ಬಳಿಗೆ ಬರುವುದೇ ರಿಫ್ರೆಶ್ ಆಗುವುದಕ್ಕಾಗಿ. ನಂತರ ಹೋಗಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ಅಂದ ಮೇಲೆ ಮಕ್ಕಳದ್ದು ಇದೇ ವ್ಯಾಪಾರವಾಯಿತು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವುದೇ ಮಾತಿನಲ್ಲಿ ಸಂಶಯವನ್ನು ತರಬಾರದು. ಡ್ರಾಮಾವನ್ನು ಸಾಕ್ಷಿಯಾಗಿದ್ದು ನೋಡಬೇಕಾಗಿದೆ. ಎಂದಿಗೂ ತಮ್ಮ ರಿಜಿಸ್ಟರನ್ನು ಹಾಳು ಮಾಡಿಕೊಳ್ಳಬಾರದು. ಕರ್ಮಾತೀತ ಸ್ಥಿತಿಯವರೆಗೂ ತಲುಪುವುದಕ್ಕಾಗಿ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಸಂಪೂರ್ಣವಾಗಿ ಮಾಡಬೇಕು. ಸತ್ಯ ಹೃದಯದಿಂದ ತಂದೆಯನ್ನು ನೆನಪು ಮಾಡಬೇಕು. ತಮ್ಮ ಸ್ಥಿತಿಯ ಉಷ್ಣಾಂಶವನ್ನು ತಾವೇ ನೋಡಿಕೊಳ್ಳಬೇಕು. ವರದಾನ: ಸಂತುಷ್ಟತೆಯ ಖಜಾನೆಯ ಮೂಲಕ ಹದ್ದಿನ ಇಚ್ಛೆಗಳನ್ನು ಸಮಾಪ್ತಿ ಮಾಡುವ ಸದಾ ಸಂತುಷ್ಟಮಣಿ ಭವ. ಯಾರ ಬಳಿ ಸಂತುಷ್ಟತೆಯ ಖಜಾನೆ ಇದೆಯೋ ಅವರ ಬಳಿ ಎಲ್ಲವೂ ಇದ್ದಂತೆ. ಯಾರು ಸ್ವಲ್ಪದರಲ್ಲಿ ಸಂತುಷ್ಟವಿರುತ್ತಾರೆಯೋ ಅವರಿಗೆ ಸರ್ವ ಪ್ರಾಪ್ತಿಗಳ ಅನುಭೂತಿಯಾಗುತ್ತದೆ. ಮತ್ತು ಯಾರ ಬಳಿ ಸಂತುಷ್ಟತೆ ಇಲ್ಲವೋ ಅವರ ಬಳಿ ಎಲ್ಲವೂ ಇದ್ದರೂ ಏನೂ ಇಲ್ಲದಂತೆ. ಏಕೆಂದರೆ ಅಸಂತುಷ್ಟ ಆತ್ಮ ಸದಾ ಇಚ್ಛೆಗಳ ವಶದಲ್ಲಿರುತ್ತದೆ. ಅವರ ಒಂದು ಇಚ್ಛೆ ಪೂರ್ಣವಾಗುತ್ತಿದ್ದಂತೆ 10 ಇಚ್ಛೆಗಳು ಉತ್ಪನ್ನವಾಗುತ್ತದೆ. ಆದ್ದರಿಂದ ಹದ್ದಿನ
ಇಚ್ಛಾ ಮಾತ್ರಂ ಅವಿದ್ಯಾ, ಆಗ ಹೇಳಲಾಗುತ್ತದೆ ಸಂತುಷ್ಟಮಣಿ. ಸ್ಲೋಗನ್: ಸ್ಮೃತಿಯ ಸ್ವಿಚ್ ಸದಾ ಆನ್ ಇರಲಿ, ಆಗ ಮೂಡ್ ಆಫ್ ಆಗುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.